ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಅಗ್ನಿ ಫಸ್ಟ್ ಡೇ. ಅವನು ಆಫೀಸಿಗೆ ಹೋಗ್ತಾನೆ ಮತ್ತು ಅಲ್ಲಿ ಸಾಕ್ಷಿ ಸಿಗಲ್ಲ. ಆದರೆ ಅವಳು ಫಸ್ಟ್ ಡೇ ಇವತ್ತು ಆಫೀಸಿಗೆ ಬರ್ತಾಳೆ, ಹೊರಡಬೇಕು ಮನೆಯಿಂದ. ಆದರೆ ಮನೇಲಿ ಸರ್ಟಿಫಿಕೇಟ್ ಇಲ್ಲ ಅಂತ ಮನೆಯಲ್ಲಿ ಅವ್ರ ಮಾವ ಮತ್ತು ತಂಗಿ ಹತ್ರ ಹೇಳ್ಕೊಂಡು ಗೋಳಾಡ್ತಾಳೆ. ಈ ಕೆಲಸ ಬೇಡ, ಅಲ್ಲಿ ನನ್ನ ಮರ್ಯಾದೆ ಹೋಗುತ್ತೆ, ಅಕಸ್ಮಾತ್ ಸರ್ಟಿಫಿಕೇಟ್ ಕೇಳಿದ್ರೆ ನಾನು ಏನು ಅಂತ ಕೊಡಲಿ, ನನ್ನ ಮರ್ಯಾದೆ ಹೋಗುತ್ತೆ, ಬೇಡ ಮಾವ ಅಂತಾಳೆ. ಹಂಗೇನಿಲ್ಲ ಹೋಗಮ್ಮ, ನಿನ್ನೆ ದಿವಸ ಇಂಟ್ರ್ಯೂಗೆ ಹೋಗಿದ್ದೆ, ಅದಕ್ಕೆಲ್ಲ ನಾನು ಸೆಟ್ ಮಾಡಿದ್ದೆ ಕರೆಕ್ಟಾಗಿ, ನೀನು ಅಲ್ಲಿ ಎಡವಟ್ಟು ಮಾಡ್ಕೊಂಡಿದ್ದೀಯಾ. ಇವತ್ತು ಅವರೇ ಕೇಳಿಲ್ಲ ಅಂದಮೇಲೆ ನಿಂದೇನು ತಪ್ಪಿರಲ್ಲ, ಹೋಗಮ್ಮ ಅಂತ ಹೇಳ್ತಾನೆ. ಆಮೇಲೆ ತಂಗಿನೂ ಹೇಳ್ತಾಳೆ, ಹಂಗೆ ಮಾಡಿ ಅಕ್ಕ ನೀನು ಹೋಗು ಅಂತೇಳ್ಬಿಟ್ಟು. ಆಮೇಲೆ ಸರಿ ಅಂತೇಳ್ಬಿಟ್ಟು ಅವಳು ಎಷ್ಟು ಹೇಳಿದ್ರೂ ಒಪ್ಪೋದೇ ಇಲ್ಲ. ಆಗ ಲಾಸ್ಟಲ್ಲಿ ಫೋನ್ ತಗೊಂಡು ಹೇಳ್ಬಿಡ್ತೀನಿ, ನನಗೆ ಸರ್ಟಿಫಿಕೇಟ್ ಇಲ್ಲ, ನಾನು ಬರಲ್ಲ, ನಂಗೆ ಕೆಲಸ ಬೇಡ ಅಂತ ಹೇಳ್ಬಿಡ್ತೀನಿ ಅಂತಾಳೆ. ಆದರೆ ಅಲ್ಲಿ ತಂಗಿ ಮಾವ ಇಬ್ಬರೂ ಬಿಡಲ್ಲ ಹೇಳೋಕ್ಕೆ. ಬೇಡ ನೀನು ಹಂಗೆಲ್ಲ ಹೇಳೋಕ್ಕೆ ಹೋಗಬೇಡ ಅಂಥೇಳಿ ಮೊಬೈಲ್ ಕಿತ್ಕೋತಾರೆ. ಅದೇ ಟೈಮಿಗೆ ಅಗ್ನಿ ಅಪ್ಪ ಫೋನ್ ಮಾಡ್ತಾನೆ. ಫೋನ್ ಮಾಡಿದಾಗ ಫೋನ್ ರಿಸೀವ್ ಮಾಡಲ್ಲ. ಆಮೇಲೆ ಸರಿ ರಿಸೀವ್ ಮಾಡಲಿಲ್ವಲ್ಲ ಅಂತೇಳ್ಬಿಟ್ಟು ಅವನ ಪಾಡಿಗೆ ಅವನು ಕೂತಿರ್ತಾನೆ. ಆಮೇಲೆ ಭಟ್ಟ ಬಂದು ಕಾಫಿ ತಂದು ಕೊಡ್ಲಾ ಸ್ವಾಮಿ ಅಂತಾನೆ. ಹ್ಞೂ ತಗೊಂಬ ಅಂತ. ತುಂಬ ಖುಷಿಯಾಗಿರ್ತಾನೆ. ಏನು ಸ್ವಾಮಿ ಇವತ್ತು ಭಾಳ ಖುಷಿಯಾಗಿದ್ದೀರಾ, ನಿಮ್ಮ ಗ್ರಹಗತಿಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ, ನೀವು ಅಂದ್ಕೊಂಡಿದ್ದೆಲ್ಲ ಆಗ್ಬಿಡುತ್ತೆ ಸ್ವಾಮಿ ಅಂತ ಹೇಳ್ತಾನೆ. ಏನು ಅಷ್ಟು ಕರೆಕ್ಟಾಗಿ ಹೇಳ್ತಾಯಿದೆಯಲ್ಲ, ಹೆಂಗೆ ಗೊತ್ತಾಯ್ತು ನಿಂಗೆ ಅಂತಂದರೆ, ನಾನು ಜ್ಯೋತಿಷಿ ಹೇಳ್ತೀನಿ, ತುಂಬ ವರ್ಷದಿಂದ ಹೇಳ್ತಾಯಿದ್ದೀನಿ, ಹಂಗಾಗಿ ನನಗೆಲ್ಲ ಗೊತ್ತಿದೆ ಅಂತ ಹೇಳ್ತಾನೆ. ಆಮೇಲೆ ತಂಗಿ ಅಂದರೆ ಅಗ್ನಿ ತಂಗಿಗೆ ಕೂಡ ಅಗ್ನಿಗೆ ಹೇಳಕ್ಕೆ ಹೋಗ್ತಾನೆ. ಅಗ್ನಿ ನೀನು ಇನ್ನೊಂದು ದಿವಸ ಏನಾರ ಶಾಸ್ತ್ರ ಅಂತ ಬಂದ್ಬಿಟ್ಟು ಸುಮ್ಮನೆ ಬಿಡಲ್ಲ ನೋಡಿ ನಿನ್ನ ಅಂತ ಬೈದಿರ್ತಾನಲ್ಲ. ಆಮೇಲೆ ಅಗ್ನಿ ತಂಗಿಗೂ ಹೇಳಕ್ಕೆ ಹೋಗ್ತಾನೆ. ಅವಳು ಅಡುಗೆ ಸರಿಯಾಗಿಲ್ಲ, ಅದಕ್ಕೆ ಉಪ್ಪು ಖಾರ ಇಲ್ಲ, ಫಸ್ಟ್ ಅದು ಹೋಗಿ ಫಸ್ಟು ಅಂತ ಹೇಳಿ ಕಳಿಸ್ತಾಳೆ. ಹಂಗಾಗಿ ಅವರಿಬ್ಬರೂ ಆ ಥರ ಹೇಳಿರ್ತಾರೆ. ಇಲ್ಲಿ ಬಂದು ಅಗ್ನಿ ಅಪ್ಪನ ಹತ್ರ ಆ ಥರ ಹೇಳ್ತಾನೆ. ಅಗ್ನಿ ಅಪ್ಪ ಖುಷಿಯಾಗಿರ್ತಾನೆ, ಏನು ಬೈಯಲ್ಲ. ಸರಿ ನೀನು ನನಗೆ ಇವತ್ತು ಆಗಿರೋದು ಹಾಗೆ, ನೀನು ಹೇಳ್ತಿರೋದು ಹಾಗೆ, ಸರಿ ಓಕೆ ಹೋಗು ಅಂತ ಹೇಳ್ತಾರೆ. ಹಂಗೆ ಇವರು ಇಬ್ಬರಿಗೆ ಫೇಲ್ ಆದರೆ ಒಬ್ಬರಿಗೆ ಒಳ್ಳೆಯದಾಗುತ್ತೆ ನನಗೆ ಆಯಿತು ಕತೆ. ಇಲ್ಲಿ ಈ ಕಡೆ ಬಂದು ಸಾಕ್ಷಿ ತಂಗಿ ಹೇಳ್ಬಾರ್ದಂಗೆಲ್ಲ ಬುದ್ಧಿ ಹೇಳ್ತಾಳೆ. ಏನಾಗಲ್ಲ ಅಕ್ಕ, ಹೋಗಿ ಹಂಗೇನಾರ ಬೇಡ ಅಂದರೆ ಬಿಟ್ಟರೆ ಆಯಿತು, ಅಲ್ಲಿವರೆಗೆ ಹೋಗಿ ನನಗೋಸ್ಕರ ಒಂದು ವಾರ ಹೋಗಿ ಅಕ್ಕ, ಒಂದು ವಾರ ಹೋಗಿ ಸಾಕು, ಆಮೇಲೆ ಬೇಕಾದ್ರೆ ನಿಂಗೆ ಬೇಡ ಅನ್ಸಿದ್ರೆ ಬಿಟ್ಬಿಡಿ ಅಂತೆ ಕಣೆ ಕೆಲಸ ಅಂತ. ಅಲ್ಲ ಕಣೆ, ಪ್ಯಾಕೇಜ್ ಜಾಸ್ತಿ ಕೊಡ್ತಾವ್ರೆ ಅವರು ಅಂತ. ಕೊಡಲಿ ಬಿಡೆ, ಒಳ್ಳೇದಾಯ್ತಲ್ಲ ಅಂತ ಮಾವನು ಹೇಳ್ತಾನೆ. ಕೊಟ್ಟರೆ ಒಳ್ಳೇದಾಯ್ತಲ್ಲ ಬಿಡಮ್ಮ, ಎಜುಕೇಷನ್, ನಿನ್ನ ತಂಗಿ ಎಜುಕೇಷನ್ ಮುಖ್ಯ ಅಲ್ವಾ, ಅದು ಆಗೋಗುತ್ತೆ, ಕೊಡಲಿ ಬಿಡಮ್ಮ. ಹಂಗಲ್ಲ ಮಾವ, ನನಗೆ ಈ ಸರ್ಟಿಫಿಕೇಟೇ ಇಲ್ವಲ್ಲ, ನಾನು ಏನಂತ ಹೋಗಲಿ ಅಲ್ಲಿ ಅಂತ. ಸರ್ಟಿಫಿಕೇಟ್ ಕಟ್ಕೊಂಡು ಏನಮ್ಮ, ಬುದ್ಧಿವಂತಿಕೆ ಮುಖ್ಯ, ಬುದ್ಧಿವಂತಿಕೆ ಇದ್ದರೆ ಸಾಕಾಗುತ್ತೆ, ಹೋಗಮ್ಮ ಅಂತ ಹೇಳ್ತಾನೆ. ಹೇಳಿ ರಾತ್ರಿ ಎಲ್ಲ ಹೇಳ್ಬಾರ್ದಂಗೆಲ್ಲ ಹೇಳ್ತಾರೆ ಇಬ್ಬರೂ. ಎಷ್ಟು ಹೇಳಿರೂ ಪಾಪ ಅವಳಿಗೆ ಭಯ. ಹೌದು, ಸರ್ಟಿಫಿಕೇಟ್ ಇಲ್ದಲೆ ಕೆಲಸಕ್ಕೆ ಹೋಗೋದು ಅಂದರೆ ಎಂಥವ್ರಿಗೂ ಭಯ ಆಗುತ್ತೆ. ಅದರಲ್ಲೇ ಅವಳು ಭಯ ಪಡ್ತಿದ್ದಾಳೆ, ಆಬ್ವಿಯಸ್ಲಿ ಭಯ ಆಗೇ ಆಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ತಂಗಿ ಮತ್ತು ಮಾವ ಫೋರ್ಸ್ ಮಾಡೋದ್ರಿಂದ ಹೋಗಲೇಬೇಕು. ಕೊನೆಗೆ ಇವಳು ಹೋಗಲ್ಲ ಅಂತ ಗೊತ್ತಾಗಿ ಅವ್ರ ಮಾವ ಏನು ಮಾಡ್ತಾನೆ, ತಲೆ ಮೇಲೆ ಕೈ ಇಡಿಸ್ಕೊಂಡು ಸತ್ಯ ಮಾಡಿಸ್ಕೊಳ್ತಾನೆ. ನನ್ನ ನಾಳೆಗಲು ನಾಳೆ ಹೋಗ್ತೀನಿ ಅಂತೇಳಿ ನೀನು ನಾಳೆ ಮಾಡು ಅಂತೇಳಿ. ಅಯ್ಯೋ ಮಾವ ಅಂತಾಳೆ. ಇಲ್ಲಮ್ಮ, ನೀನು ಹೋಗಲೇಬೇಕು, ಇಂಥ ಒಳ್ಳೆ ಕೆಲಸ ಸಿಕ್ಕಿರುವಾಗ ಬೇಡ ಅಂದರೆ ನಿನ್ನಂಥ ದಡ್ಡಿ ಬೇರೆ ಯಾರೂ ಇಲ್ಲ, ನೀನು ಹೋಗಲೇಬೇಕು, ನೀನು ಒಪ್ಕೊಳ್ಳೇಬೇಕು ಅಂತ. ತಂಗಿನೂ ಅಷ್ಟೇ ಫೋರ್ಸ್ ಮಾಡ್ತಾಳೆ. ಸರಿ ಎಲ್ಲ ಮಾತುಕತೆ ಆಗುತ್ತೆ. ಆಮೇಲೆ ಬೆಳಗ್ಗೆ ಡ್ಯೂಟಿಗೆ ಹೋಗೋದು ಅಂತ ಆಗುತ್ತೆ. ಅಲ್ಲಿವರೆಗೆ ಏನು ಇವರೆಲ್ಲ ಹೇಳೋವಷ್ಟೆಲ್ಲ ಹೇಳಿರ್ತಾರೆ, ಮಾವನು ಕೂಡ ಹೇಳೋವಷ್ಟೆಲ್ಲ ಹೇಳಿರ್ತಾನೆ. ಆಮೇಲೆ ಲಾಸ್ಟಲ್ಲಿ ಒಪ್ಕೊಳ್ತಾಳೆ ಸರಿ ಅಂತ. ಬೆಳಿಗ್ಗೆ ಅಷ್ಟು ಬೇಗನೆ ಲೊಕೇಶನ್ ಕಳಿಸಿ ಅಂತ ಮೆಸೇಜ್ ಬರುತ್ತೆ. ಆಮೇಲೆ ಲೊಕೇಶನ್ ಕಳಿಸಿ ಅಂತ ಮೆಸೇಜ್ ಕಳಿಸಿದ್ದಾರೆ ಮಾವ ಅಂತಾರೆ. ಕಳಿಸು ಅಂತಂದರೆ, ಅಲ್ಲ ಮಾವ, ಲೊಕೇಶನ್ ಕಳಿಸೋದು ಹೆಂಗೆ, ನಾನು ಇವತ್ತು ಲೊಕೇಶನ್ ಕೇಳಿದ್ರು ನಾಳೆ ಸರ್ಟಿಫಿಕೇಟ್ ಕೇಳಿದ್ರೆ ಏನು ಮಾಡೋದು ಅಂತಾಳೆ. ಹಂಗೇನಾಗಲ್ಲ, ಕಳಿಸಮ್ಮ ಅಂತ ಹೇಳ್ತಾರೆ. ಆಮೇಲೆ ಕಳಿಸ್ತಾಳೆ. ಕಳಿಸಿದ ತಕ್ಷಣ ಅವರು ಆ ಕಡೆಯಿಂದ ಮತ್ತೆ ಫೋನ್ ಮಾಡಿ, ಮನೆ ಹತ್ರ ಕಾರ್ ಬರುತ್ತೆ,
ಕಾರಲ್ಲಿ ಬನ್ನಿ ಅಂತ ಹೇಳ್ತಾರೆ. ಅಯ್ಯೋ ಕಾರ್ ಬರುತ್ತಂತೆ ಮಾವ ಮನೆ ಹತ್ರ ಅಂತ ಹೇಳ್ತಾಳೆ. ಆಮೇಲೆ ಸರಿ ಅದಕ್ಕಿಂತ ಮುಂಚೆ ಇವ್ರಿಗೆ ವಿಷಯ ಗೊತ್ತಿರಲ್ಲ ಮನೆಯವರಿಗೆಲ್ಲ, ಅವಳಿಗೂ ಗೊತ್ತಿರಲ್ಲ ಅದು. ಆಚೆ ಹೋದಾಗ ಫೋನ್ ಬರುತ್ತೆ. ಆಮೇಲೆ ಇದು ಸ್ಕೂಟಿ ಸರಿ ಇದೆಯಾ ನೋಡೋಣ ಅಂತ ಹೋದರೆ ಅದು ಬ್ಲೋ ಇರಲ್ಲ. ಅಯ್ಯೋ ಸ್ಕೂಟಿನೂ ಬ್ಲೋ ಇಲ್ವಲ್ಲ, ಏನು ಮಾಡೋದು ಅಂತೇಳಿ ಆಟೋ ಹಿಡ್ಕೊಂಡು ಹೋಗೋಣ ಅಂತೇಳಿ ಆಟೋ ಅಂತಲೇ ಇರ್ತಾಳೆ. ಆಮೇಲೆ ಅಲ್ಲಿಗೆ ಫೋನ್ ಬರುತ್ತೆ. ಹಲೋ ಸರ್ ಅಂತಂದರೆ ಕಾರ್ ಕಳಿಸಿದ್ದೀನಿ ಬಂದುಬಿಡಮ್ಮ ಅಂತೇಳಿ. ಸರಿ ಇಲ್ಲಿ ಸಾಕ್ಷಿ ಮನೆ ಎಲ್ಲಿದೆ ಅಂತ ಡ್ರೈವರ್ ಬರ್ತಾನೆ. ಆಮೇಲೆ ಇದೆ ಅಂತೇಳಿ ಅವ್ರು ಅಲ್ಲೇ ಆಟೋಕ್ಕೆ ವೆಯ್ಟ್ ಮಾಡ್ತಿರ್ತಾರಲ್ಲ. ಆಮೇಲೆ ಕಾರಲ್ಲಿ ಹೋಗಮ್ಮ ಹೋಗಿ ಬರಮ್ಮ ಅಂತ ಹೇಳ್ತಾರೆ ಮಾವನೂ ತಂಗಿನೂ. ಆಮೇಲೆ ಅಷ್ಟೊತ್ತಿಗೆ ಅವ್ರ ಅತ್ತೆಯರೆಲ್ಲ ಟೀಸ್ ಮಾಡ್ತಾಯಿರ್ತಾರೆ. ಓಹೋ ಕಾರ್ ಬೇರೆ ಬರುತ್ತೇನೋ ಕಲೆಕ್ಟ್ರ್ ಮೇಡಮ್ ಅವರಿಗೆ ಹೋಗೋಕ್ಕೆ ಕಾರ್ ಬರುತ್ತೋ ಗೊತ್ತಿಲ್ಲ ಅಂತ ಎಲ್ಲ ಟೀಸ್ ಮಾಡ್ತಿರ್ತಾಳೆ ಅವ್ರ ಅತ್ತೆ. ಇಬ್ಬರು ಹುಡುಗಿರು ಕೂಡ ಎಲ್ಲ ಟೀಸ್ ಮಾಡ್ತಿರ್ತಾರೆ. ಆಮೇಲೆ ಕಾರ್ ಬರುತ್ತೆ. ಕಾರ್ ಬಂದು ಡ್ರೈವರು ಡೋರ್ ತೆಗಿತಾನೆ, ಕಾರ್ ಹತ್ಕೊಂತಾಳೆ. ಮಾವಂಗೂ ಮತ್ತು ತಂಗಿಗೂ ಟಾಟಾ ಮಾಡಿಬಿಟ್ಟು ಹೋಗಿ ಬರ್ತೀನಿ ಅಂತ ಹೋಗ್ತಾಳೆ. ಆವಾಗ ಇವು ಹಿಂಗೆ ತಿನ್ಮಂಗೆ ಮುಖ ಮಾಡ್ಕೊಂಡು 3 ಜನ ನೋಡ್ತಾ ಇರ್ತಾರೆ ಕಕ್ಕ ಬಿಕ್ಕಿಯಾಗಿ. ಅವರು ಅಷ್ಟೊತ್ತಿಗೆ ಅವಳು ಕಾರ್ ಪಾಸ್ ಆಗುತ್ತೆ. ಇವತ್ತಿನ ಎಪಿಸೋಡು ಇಲ್ಲಿಗೆ ಮುಕ್ತಾಯ ಆಗುತ್ತೆ. ನಾಳಿನ ಎಪಿಸೋಡಲ್ಲಿ ಇನ್ನೇನು ಹೊಸ ಕತೆ ಬರುತ್ತೆ ನೋಡೋಣಂತೆ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ನನ್ನ ವೀಡಿಯೋನ ಫುಲ್ಲು ನೋಡಿ. ಯಾರೆಲ್ಲ ನನ್ನ ವೀಡಿಯೋಕ್ಕೆ ಲೈಕ್ ಮಾಡಿಲ್ಲ ಒಂದು ಲೈಕ್ ಮಾಡಿ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.